ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. SPSR ಪ್ರೌಢಶಾಲೆಯಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಯಾರಿ ಎಲ್ಲ ನಡೀತಾ ಇದೆ. ಈ ತಯಾರಿ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಈ ವಿಡಿಯೋದಲ್ಲಿ ನೋಡಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ ಗೈಸ್. ನೋಡಿ ಸ್ನೇಹಿತರೆ, ಇದೇ ಶಾಲೆಯಲ್ಲಿ ನಾನು ಓದಿದ್ದು. ಪ್ರೌಢಶಾಲೆ ಇದು, SPSR ಪ್ರೌಢಶಾಲೆ. ಇದೇ ಶಾಲೆಯಲ್ಲಿ ಓದಿದ್ದು. ಇವಾಗ ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂದು ನಮ್ಮ SPSR ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ವೇದಿಕೆ ಹತ್ರ ನಮ್ಮ ಶಿಕ್ಷಕರಿದ್ದಾರೆ. ವೇದಿಕೆ ಮುಂಭಾಗ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಾರೆ, ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, SPSR ಪ್ರೌಢಶಾಲೆಯಲ್ಲಿ ಮಕ್ಕಳು ನಾಳೆ ಆಗಸ್ಟ್ 15 ಇರೋದ ಕಾರಣ ಎಲ್ಲ ಪ್ರಿಪರೇಷನ್ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಶಿಕ್ಷಕರೆಲ್ಲರೂ ಇವರಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮಗೆ ಮಾರ್ಕ್ ಮಾಡಿದೀವಿ. ಮಾರ್ಕ್ ಮೇಲೆ ನೀವು ನಿಂತ್ಕೋಬೇಕು. ಬಾರ ಮೇಲೆ ಅಮ್ಮ ಬೈ ಮಾರ್ಕ್ ಮಾಡಿ. ಮಾರ್ಕ್ ಇಲ್ಲ ನೋಡೋಣ. ಬಾಯ್ಸ್, ನಿಮ್ ಎಡಕ್ ನೋಡ್ರಿ. ಎಡಕ್ಕೆ ಈ ಕಡೆ ನೋಡ್ರಿ. ಈ ಕಡೆ ಎಡಕ್ ನೋಡ್ರಿ. ಎಡ ನಿಮ್ ಎಡಕ್ ನೋಡ್ರಿ. ನಿಮ್ಮ ಎಡಕ್ಕೆ ಲೈನ್ ಮೇಲೆ ಬನ್ನಿ. ಸಾವಧಾನ್. ಗೆರೆ ಮೇಲೆ ಬನ್ನಿ. ಯಾಕೆ ಹೇಳಿ ಹೊರಗೆ ಅಲ್ಲಾರಂಗಿಲ್ಲ. ಮುಚ್ಚಿ ಕಟ್ಟು. ಲುಕ್ ಫ್ರಂಟ್. ಮುಂದಾಡಲ್ಲ. ಮುಚ್ಚಿ ಕಟ್ಬೇಕು. ಯಾರು ಗರ್ಲ್ಸು ಶೈಲು ಯಾಕ ಮುಂದೆ ಹೋಗ್ತಾ ಇದೆಯಾ? ವಾಯ್ಸಲ್ಲಿ ಒಂದ್ಸರಿ ನಾರ್ಮಲ್ ಬಿಟ್ ಸ್ಟಾರ್ಟ್ ಮಾಡಬೇಕು. ರೆಡಿ, ಬದರಾಯ್ 2 1. ಸ್ಕೌಟ್ ಬಾಯ್ಸ್ಗಳು ಪಥಸಂಚಲನ ಒಂದು ಸುತ್ತು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸೈಡ್ ರನ್ನವರು ಅವರು ಕಮಾಂಡ್ ಕೊಟ್ಮೇಲೆ ಟೇಸ್ಟ್ ಅಂತ ಕೊಟ್ಟರೆ ನೀವು ಮಾತ್ರ ಮಾಡಿ. ಈಗ ನಮ್ಮ SPSR ಪ್ರೌಢಶಾಲೆಯ ಸ್ಕೌಟ್ ತಂಡದವರು ಪಥಸಂಚಲನ ರಿಹರ್ಸಲ್ ಆಗಿ ಈಗ ಮಾಡಲಿದ್ದಾರೆ. ಸೊ ಆ ಒಂದು ತಂಡದ ನಾಯಕ ಓಂ ಸಾಯನವರು ಈಗ ಕಮಾಂಡ್ ಮೂಲಕ ಆ ಒಂದು ಪಥಸಂಚಲನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಾರ್ಕ್ ಮಾಡಿ
ಅಲ್ಲಿಗೆ ನೀವು ಅಲ್ಲೊಂದು ಮಾರ್ಕ್ ಮಾಡಿದ್ದೀವಿ, ಅಲ್ಲೊಂದು ಮಾರ್ಕ್ ಮಾಡಿದ್ದೀವಿ, ಓಕೆನಾ? ಅಲ್ಲಿ सामने से तेज चल। ಗೈಸ್ ನೋಡಿ ಯಾರು ಹಾಕೊಂಡ್ ಬರಬೇಡಿ, ಯಾವ ಥರ ಯಾರು ತಗೊಂಡಿಲ್ಲ ತಯಾರಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಪ್ರೌಢಶಾಲೆಯಲ್ಲಿ ಮಿಕ್ಸ್ ಆಗ್ಬೇಡ್ರಿ ಎಲ್ಲರ ಜೊತೆಗೆ. ಹೇಳಿದರ್ಥ ಆಯ್ತಾ ಗರ್ಲ್ಸ್? ಓಕೆನಾ? ಎಲ್ಲರೂ ಬರ್ತಿರಲ್ಲ? ನೋಡ್ರಿ ಸ್ನೇಹಿತರೆ, ಯಾರ್ಯಾರು ತಪ್ಪಿಸ್ಕೊಂತೀರಿ ಹೇಳಿ. ನಾಳೆನೂ ಕೂಡ ನಿಮ್ಮ ಫೇಸ್ ಅಟೆಂಡೆನ್ಸ್ ಅನ್ನ ಇಲ್ಲಿ ರೀಡ್ ಮಾಡ್ತೀವಿ. ಬಂದಿಲ್ಲ ಅಂದ್ರೆ ಆನ್ಲೈನ್ ಅಟೆಂಡೆನ್ಸ್ ಇವತ್ತು ಸ್ಟಾರ್ಟ್ ಆಯ್ತು, ಗೊತ್ತಲ್ಲ ನಿಮ್ಗೆ? ನಿಮ್ದೆಲ್ಲ ಫೋಟೋ ಭಾವಚಿತ್ರವನ್ನ ತೆಗೆದುಕೊಂಡಿದ್ದಾರೆ. ಎಷ್ಟು ಜನದಾಯ್ತು ಫೋಟೋ? ಯಾರ್ಯಾರ್ದು ಆಗಿಲ್ಲ ಬಿಡಿ, ನೀವು ಬಿಡಿ. ಎಲ್ಲರೂ ಸ್ನಾನ ಮಾಡ್ಕೊಂಡು ನೀಟಾಗಿ ಬರ್ರಿ. ಹಂಗೆ ಮಕ್ಕಳನ್ನೇನಾರು ಹಂಗೆ ಎದ್ದೆ ತಂಗೆ ಓಡ್ ಬರ್ಬೇಡ್ರಿ. ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಯಾರು ಕೊಟ್ಟಿದ್ದೀರಾ? ಡಾನ್ಸ್ ಏನಾರು ಪಾರ್ಟಿಸಿಪೇಷನ್ ಮಾಡಿದ್ದೀರಾ ಯಾರಾದ್ರೂ? ಮೇಡಮ್ ಕಲ್ಚರಲ್ ಆಕ್ಟಿವಿಟೀಸ್ ಕೊಟ್ಟಿದ್ದೀರಾ? ಅಲ್ಲ ಇದ್ದಾರೆ ಅಲ್ಲ ಮೇಡಮ್, ಮುಗೀತು ಇವಾಗ. ಎಷ್ಟು ಜನ ಇದ್ದಾರೆ? ಎಷ್ಟು ಹಾಡು? 3 ಪ್ರೋಗ್ರಾಮ್. ಪ್ರೋಗ್ರಾಮಿಗೆ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಈ ಸೈಡ್ ಒಂದ್ ಕಡೆ ಫಾರ್ಮ್ ಅಪ್ ಮಾಡಿ, ಮತ್ತೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿಂದ ರೆಡಿಯಾಗಿ ಇಲ್ಲಿಗೆ ಬರ್ಬೇಕು ಸ್ಟೇಜಿಗೆ ನೀವು. ಅರ್ಥ ಆಯ್ತಾ? ಆಮೇಲೆ ಭಾಷಣ ಮಾಡ್ಲಿಕ್ಕೆ ಎಷ್ಟು ಜನ ರೆಡಿ ಇದ್ದೀರಿ? ಇಲ್ಲ 4 ಜನ ಇದ್ದಾರೆ ಸರ್. ಇನ್ನ ಒಂದೇ ಇಂಗ್ಲಿಷ್ 2 ಇದ್ದಾರೆ. ಸಾಯಿರಾಮು ಹೇಳಿದ್ದೀನಿ ಅವನಿಗೆ ರೆಡಿಯಾಗಿ. ನೀವೆಲ್ಲ ರೆಡಿ ಆಗಿಲ್ಲ? ಭಾಷಣ ಮಾಡ್ತೀರಾ? ರೆಡಿಯಾಗಿ ಬರ್ರಿ, ನಿಮ್ಗೆ ಅವಕಾಶ ಸಿಕ್ಕರೆ ಕೊಡ್ತೇವೆ. ಓಕೆನಾ? ಸೂಚನೆ, ಇವತ್ತು ಯಾವುದೇ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇರೋದಿಲ್ಲ. ಇವಾಗ ಇಲ್ಲಿಂದ ಬಿಟ್ಟ ಮೇಲೆ ಸೀದಾ ನೀವು ಮನೆಗೆ ಹೋಗಿ ನಿಮ್ಮ ಯೂನಿಫಾರ್ಮ್ಸ್ ಅನ್ನ ಏನಾದ್ರು ಒಗೆಯೋದಾದ್ರೆ ಒಗೆದು ಬಿಟ್ಟು ಹಾರಾಕ್ಬಿಟ್ಟು ಬೆಳಿಗ್ಗೆ ಕರೆಕ್ಟ್ ಐರನ್ ಮಾಡ್ಕೊಂಡು ನೀಟಾಗಿ ಹಾಕೋದಾ? ನೋಡ್ರಿ, ಯಾವಾಗಲೂ ಸೂಪರ್ ಸ್ಟಾರ್ಗಳಾಗಿರ್ಬೇಕು ನೀವು, ಮಾಡೆಲ್. ಅರ್ಥ ಆಯ್ತಲ್ಲ? ಇಡೀ ಊರಲ್ಲಿ ದೊಡ್ಡ ಶಾಲೆ ಅಂದ್ರೆ ಯಾವ್ದು? ಮತ್ತೆ ನೀವೆಲ್ಲ ದೊಡ್ಡವರು, ಸಣ್ಣವರಲ್ಲ. ಸ್ಟ್ಯಾಂಡರ್ಡ್ ಆಗಿರ್ಬೇಕಲ್ವಾ? ಬಾಯ್ಸ್ ಎಲ್ಲ ಇನ್ಶರ್ಟ್ ಮಾಡ್ಕೊಂಡ್ ಬರ್ತೀರಲ್ಲ, ನೀಟಾಗಿ ಬನ್ನಿ. ಓಕೆನಾ? ಇಷ್ಟೊತ್ತು ನಿಮಗೆ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇಷ್ಟೊತ್ತು ನಿಮಗೆಲ್ಲ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಟೀಚರ್ಸ್. ಯಾರು ಕೂಡ ನಾಳೆ ತಪ್ಪಿಸಬಾರದು, ಯಾಕಂದ್ರೆ ಇದು ರಾಷ್ಟ್ರೀಯ ಹಬ್ಬ. ಸುಮ್ಮನೆ ಬಹಳ ಪ್ರತಿ ಸರಿ ನಾನು ನೋಡ್ತಿರ್ತೀನಿ, ತಪ್ಪಿಸಬಾರದು ಯಾವತ್ತು. ರಾಷ್ಟ್ರೀಯ ಹಬ್ಬಗಳಿಗೆ ನೀವು ಕಡ್ಡಾಯವಾಗಿ ಹಾಜರಾಗಬೇಕು. ನೋಡಿ, ಯಾರಾದರೂ ಗೈರು ಹಾಜರಾದ್ರೆ ನಿಮಗೆ ಪೆನಾಲ್ಟಿ ಹಾಕ್ತೀವಿ.
ಆಮೇಲೆ ನಾಳೆ ನಮ್ಮ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ರೆಡ್ಡಿ ಅಣ್ಣನವರು ನಿಮಗೆಲ್ಲರಿಗೂ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಒಂದು ಗಣ್ಯರನ್ನು ನಾವು ಸ್ವಾಗತ ಮಾಡಬೇಕು. ಹಾಗಾಗಿ ನಾಳೆ ನಾವು ವಿಜೃಂಭಣೆಯಿಂದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಎಲ್ಲ ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್. ಬೋಲೋ ಭಾರತ್ ಮಾತಾ ಕಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.